ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇಂಡಿಯನ್ ಪ್ರೀಮಿಯರ್ ಲೀಗ್ನ 10ನೇ ಆವೃತ್ತಿಯ ವೇಳಾಪಟ್ಟಿಯನ್ನು ಈಗಾಗಲೇ BCCI ಬುಧವಾರ ಬಿಡುಗಡೆಯನ್ನು ಮಾಡಿದೆ. ಹೌದು, ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಹಾಲಿ ಚಾಂಪಿಯನ್ಸ್ ಸನ್ರೈಸರ್ಸ್ ಹೈದರಾಬಾದ್ನ ನಡುವೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ 5ರಂದು ನಡೀತಾ ಇದೆ. ಹೌದು, ಏಪ್ರಿಲ್ 5ರಿಂದ ಈ ಒಂದು IPL ಸೀಸನ್ 10 ಶುರು ಆಗ್ತಾ ಇದೆ. 47 ದಿನಗಳ ಕಾಲ ನಡೆಯುತ್ತಿರುವಂತಹ ಒಂದು ಚುಟುಕು ಕ್ರಿಕೆಟ್ ಸೆಣಸಾಟದಲ್ಲಿ ಪ್ರತಿ ತಂಡಕ್ಕೂ 14 ಪಂದ್ಯಗಳನ್ನ ಆಡಬೇಕಾಗಿದೆ. ದೇಶದ ಒಟ್ಟು 10 ಸ್ಥಳಗಳಲ್ಲಿ ಒಂದು ಪಂದ್ಯ ನಡೀತಾ ಇದೆ. ಹೌದು, 10 ಸ್ಟೇಡಿಯಂಗಳಲ್ಲಿ ಒಂದು ಪಂದ್ಯ ನಡೀತಾ ಇದ್ದು 2008ರಲ್ಲಿ ಆರಂಭವಾದಂತಹ ಈ ಒಂದು IPL ಪ್ರತಿ ವರ್ಷ ಹೊಸ ಅವತಾರದೊಂದಿಗೆ ಕ್ರಿಕೆಟ್ ಅಭಿಮಾನಿಗಳನ್ನ ಒಂದು ರಂಜನೆಯನ್ನ ಮಾಡ್ತಾ ಇದೆ. ಮತ್ತು ನಮ್ಮ ಬೆಂಗಳೂರಿಗರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಏಪ್ರಿಲ್ 8ರಂದು ತವರು ನೆಲ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ವಿರುದ್ಧ ಪಂದ್ಯವನ್ನ ಆಡಲಿದೆ. ಮತ್ತು ಈ ಒಂದು IPL ನ 10ನೇ ಆವೃತ್ತಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಲಿದ್ದು ಮತ್ತು ಈ IPL ನ 10ನೇ ಆವೃತ್ತಿಯ ಹರಾಜು ಪ್ರಕ್ರಿಯೆ ಇನ್ನು ಈ ತಿಂಗಳು 20ನೇ ತಾರೀಕು ಅಂದ್ರೆ ಫೆಬ್ರವರಿ 20ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಾ ಇದೆ. ನೀವೇನಾದ್ರೂ ಈ ವರ್ಷ ಏನಾದ್ರು IPL ನೋಡ್ಬೇಕು ಅಂತ ಏನಾದ್ರು ಇದ್ರೆ ಈಗಲೇ ಟಿಕೆಟ್ ಬುಕ್ ಮಾಡೋದಕ್ಕೆ ಶುರು ಮಾಡ್ಬಿಡಿ. ಮೋಸ್ಟ್ಲಿ ಇನ್ನು ಟಿಕೆಟ್ ಬುಕಿಂಗ್ ಓಪನ್ ಆಗಿರಲ್ಲ ಅಂತ ಅನ್ಕೋತೀವಿ. ಆದರೂ ಆದ ತಕ್ಷಣ ಶುರು ಮಾಡ್ಕೊಳ್ಳಿ. IPL ಟಿಕೆಟ್ ಬುಕ್ ಮಾಡೋದಕ್ಕೆ ತುಂಬಾ ಕಷ್ಟ ಸಿಗೋದು ಬೆಂಗಳೂರಲ್ಲಿ. ಅದನ್ನು ನಿಮ್ಗೆ ಅನಿಸುತ್ತೆ ಈ ಒಂದು IPL ಯಾವ ರೀತಿ ಒಂದು ಮನೋರಂಜನೆಯನ್ನ ನೀಡುತ್ತೆ, ಯಾವ ರೀತಿ ಆಟಗಾರರು ತಮ್ಮ ಪ್ರದರ್ಶನವನ್ನ ನೀಡ್ತಾರೆ, ಯಾವ ತಂಡ ಈ ಒಂದು IPL ನ ವಿನ್ ಆಗ್ಬೋದು? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.